ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಮತ್ತು ಸ್ವಾಭಾವಿಕ ಪ್ರದೇಶಗಳ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಈ ಟಾಪಿಕ್ ಮೇಲೆ ಅಂತಂದ್ರೆ ಪ್ರಶ್ನೆಗಳು ಆಗುವಂಥ ಸಾಧ್ಯತೆ ಇರುವಂಥದ್ದು. ಇದರ ಮೇಲೆ ಈ ಟಾಪಿಕ್ಗಳ ಮೇಲೆ ಪ್ರಶ್ನೆ ಆಗ್ತದೆ. ಹಾಗಾಗಿ ಯಾವ ರೀತಿ ಪ್ರಶ್ನೆಗಳು ಆಗ್ಬೋದು ಅಂತೇಳಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಎಸ್ ಡಿ FD PC PSIಗೆ ಸಂಬಂಧಪಟ್ಟಂಥ ಮತ್ತು ಕರ್ನಾಟಕ TETಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಅಕ್ಷಾಂಶಗಳು, ರೇಖಾಂಶಗಳು ಮತ್ತು ಸ್ವಾಭಾವಿಕ ಪ್ರದೇಶಗಳು ಅಂಥೇಳಿ. ಅಕ್ಷಾಂಶಗಳು, ಮೊದಲಿಗೆ ನಾವು ಅಕ್ಷಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಭೂಮಿಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ನಾವು ಈ ಭೂಮಿಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಇವುಗಳಿಂದ ಭೂಮಿಯ ವಿವಿಧ ವಾತಾವರಣಗಳನ್ನು ನಾವು ನಿರ್ಧರಿಸಬಹುದಾಗಿದೆ. 0 ಡಿಗ್ರಿ ಅಕ್ಷಾಂಶಗಳನ್ನು ಸಮಭಾಜಕ ವೃತ್ತ ಎಂದು ಕರೆಯಲಾಗ್ತದೆ. 0 ಡಿಗ್ರಿ ಅಕ್ಷಾಂಶವನ್ನು ನಾವು ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ನಾವು ಪ್ರಮುಖವಾಗಿ ಅಕ್ಷಾಂಶಗಳು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳನ್ನ ನಾವು ಅಕ್ಷಾಂಶ ಅಂತ ಕರಿತೀವಿ. ಇವುಗಳು ಭೂಮಿಯ ವಿವಿಧ ವಾತಾವರಣದ ವಲಯಗಳನ್ನು ನಿರ್ಧರಿಸುವಂಥದ್ದಾಗಿದೆ. 0 ಡಿಗ್ರಿ ಅಕ್ಷಾಂಶವನ್ನು ನಾವು ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ನಾವು 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಅಂತ ಕರಿತೀವಿ. ಇನ್ನು ರೇಖಾಂಶಗಳು ಭೂಮಿಯ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳಾಗಿವೆ. ರೇಖಾಂಶಗಳು ಪ್ರಮುಖವಾಗಿ ಭೂಮಿಯ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶ ಅಂತ ಕರಿತೀವಿ. ಇವುಗಳಿಂದ ಕಾಲಮಾನವನ್ನು ನಿರ್ಧರಿಸಲಾಗ್ತದೆ. ಈ ರೇಖಾಂಶಗಳಿಂದ ಕಾಲಮಾನವನ್ನು ನಿರ್ಧರಿಸಬಹುದಾಗಿದೆ. 0 ಡಿಗ್ರಿ ರೇಖಾಂಶವನ್ನು ಗ್ರೀನ್ವಿಚ್ ಮೆರಿಡಿಯನ್ ರೇಖೆ ಎಂದು ಕರೆಯಲಾಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗಿದೆ. 0 ಡಿಗ್ರಿ ರೇಖಾಂಶವನ್ನು ಗ್ರೀನ್ವಿಚ್ ಮೆರಿಡಿಯನ್ ರೇಖೆ ಎಂದು ಕರೆಯಲಾಗ್ತದೆ. ಇದು ಲಂಡನ್ ಬಳಿ ಹಾದು ಹೋಗಿದೆ. ಗ್ರೀನ್ವಿಚ್ ರೇಖೆಯಿಂದ ಪ್ರತಿ 15 ಡಿಗ್ರಿಯಷ್ಟು ಪೂರ್ವಕ್ಕೆ ಹೋದಂತೆ 1 ಗಂಟೆಯನ್ನು ಕೂಡಿಸಬೇಕಾಗ್ತದೆ. ಗ್ರೀನ್ವಿಚ್ ರೇಖೆಯಿಂದ ಪ್ರತಿ 15 ಡಿಗ್ರಿಯಷ್ಟು ಪೂರ್ವಕ್ಕೆ ಹೋದಂತೆ 1 ಗಂಟೆಯನ್ನು ನಾವು ಕೂಡಿಸಬೇಕು. ಮತ್ತು ಅದೇ ರೀತಿ ಪಶ್ಚಿಮಕ್ಕೆ ಹೋದಂತೆ 1 ಗಂಟೆಯನ್ನು ಕಳೆಯಬೇಕು. ಈ ರೀತಿ ನಾವು ರೇಖಾಂಶವನ್ನು ನಾವು ಅಧ್ಯಯನ ಮಾಡ್ತೀವಿ. 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೆಯಲಾಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗಿದೆ. 180 ಡಿಗ್ರಿ ರೇಖಾಂಶವನ್ನು ಏನೆಂದು ಕರೀತಾರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಕರೆಯಲಾಗ್ತದೆ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತೇಳಿ ಕರೆಯಲಾಗ್ತದೆ. ಈ ರೇಖೆಯಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಹೋದರೆ 1 ದಿನವನ್ನು ಸೇರಿಸಿಕೊಳ್ಳಬೇಕು. ಈ ರೇಖೆಯಿಂದ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಹೋದರೆ 1 ದಿನವನ್ನು ಕೂಡಿಸಬೇಕು, ಸೇರಿಸಿಕೊಳ್ಳಬೇಕು. ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ ಹೋದರೆ 1 ದಿನವನ್ನು ಕಳೆಯಬೇಕು. ಈ ರೀತಿ ನಾವು ರೇಖಾಂಶಗಳನ್ನು ಅಧ್ಯಯನ ಮಾಡ್ತೀವಿ. ಇನ್ನು ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳು ಭೂಮಿಯು ಅಗಾಧವಾದ ವಿಸ್ತಾರವನ್ನು ಹೊಂದಿದ್ದು ಇದರ ವಿಭಿನ್ನ ಭಾಗಗಳು ವಿಭಿನ್ನ ಪ್ರಾಕೃತಿಕ ಲಕ್ಷಣಗಳನ್ನು ಒಳಗೊಂಡಿವೆ. ಭೂಮಿಯು ಅಗಾಧವಾಗಿರುವಂಥ ಒಂದು ವಿಸ್ತಾರವನ್ನು ಹೊಂದಿರುವಂಥ ಒಂದು ಪ್ರದೇಶ. ಇದರ ವಿಭಿನ್ನ ಭಾಗಗಳು ವಿಭಿನ್ನ ಪ್ರಾಕೃತಿಕ ಲಕ್ಷಣಗಳನ್ನು ಒಳಗೊಂಡಿರುವಂಥದ್ದು. ಒಂದು ವಿಸ್ತಾರವಾದ ಭಾಗವು ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಒಳಗೊಂಡಿದ್ದು ಹಾಗೂ ಈ ಲಕ್ಷಣಗಳನ್ನು ಮಾನವನ ಮೇಲೆ ಪ್ರಭಾವ ಬೀರುವಂತಿದ್ದರೆ ಆ ಪ್ರದೇಶಗಳನ್ನು ಸ್ವಾಭಾವಿಕ ಪ್ರದೇಶಗಳನ್ನು ಕರಿತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಭೂಮಿಯು
ಭೂಮಿಯ ಒಂದು ವಿಸ್ತಾರವಾದ ಭಾಗವು ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಒಳಗೊಂಡಿದ್ದು, ಈ ಲಕ್ಷಣಗಳು ಮಾನವನ ಮೇಲೆ ಪ್ರಭಾವ ಬೀರುವಂತಿದ್ದರೆ ಆ ಪ್ರದೇಶಗಳನ್ನು ಸ್ವಾಭಾವಿಕ ಪ್ರದೇಶಗಳೆಂದು ಕರೆಯಲಾಗ್ತದೆ. ನಮ್ಮ ಭೂಮಿಯ ಸ್ವಾಭಾವಿಕ ಪ್ರದೇಶಗಳನ್ನು ಈ ಕೆಳಗಿನಂತೆ ವಿಂಗಡಿಸಬಹುದು. ಸಮಭಾಜಕ ವೃತ್ತ ಪ್ರದೇಶ. ಇದು ಸಮಭಾಜಕ ವೃತ್ತದಿಂದ 5 ಡಿಗ್ರಿಯಿಂದ 10 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ವಿಸ್ತರಿಸಿರುವಂಥ ಪ್ರದೇಶವಾಗಿದೆ. ಸಮಭಾಜಕ ವೃತ್ತ ಪ್ರದೇಶವು ಸಮಭಾಜಕ ವೃತ್ತದಿಂದ 5 ಡಿಗ್ರಿಯಿಂದ 10 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ವಿಸ್ತರಿಸಿರುವಂಥ ಪ್ರದೇಶವಾಗಿದ್ದು, ಇಲ್ಲಿ ವಾಯುಗುಣವು ಅತ್ಯಂತ ಶಾಖ ಮತ್ತು ತೇವಾಂಶದಿಂದ ಕೂಡಿರುತ್ತದೆ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ವಾಯುಗುಣವು ಅತ್ಯಂತ ಶಾಖ ಮತ್ತು ತೇವಾಂಶದಿಂದ ಕೂಡಿರುತ್ತದೆ. ವರ್ಷವಿಡೀ ಮಳೆಯಾಗ್ತದೆ. ಈ ಒಂದು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ವರ್ಷವಿಡೀ ಮಳೆಯಾಗ್ತದೆ. ಸುಮಾರು 200 ಸೆಂಟಿಮೀಟರ್ಗಿಂತಲೂ ಅಧಿಕ ವಾರ್ಷಿಕ ಸರಾಸರಿ ಮಳೆ ಕಂಡುಬರ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. 200 ಸೆಂಟಿಮೀಟರ್ಗಿಂತಲೂ ಅಧಿಕ ವಾರ್ಷಿಕ ಸರಾಸರಿ ಮಳೆ ಆಗುವಂಥ ಒಂದು ವೃತ್ತ ಪ್ರದೇಶ ಯಾವುದಂತಂದ್ರೆ ಸಮಭಾಜಕ ವೃತ್ತ ಪ್ರದೇಶ. ದಕ್ಷಿಣ ಅಮೆರಿಕಾದ ಅಮೆಜಾನ್, ಆಫ್ರಿಕಾದ ಕಾಂಗೋ ಪ್ರದೇಶ, ಗೀನಿ, ಮಲೇಷ್ಯಾ, ಇಂಡೋನೇಷ್ಯಾ ಹಾಗೂ ಶ್ರೀಲಂಕಾಗಳಲ್ಲಿ ಇದು ಬಹಳಷ್ಟು ವಿಸ್ತರಣೆಯಾಗಿರುವಂಥದ್ದು. ಬ್ರೆಜಿಲ್ನ ಸೆಲ್ವಾಸ್ ಅರಣ್ಯಗಳು ಮಹಾಗನಿ, ಬೀಟೆ, ರಬ್ಬರ್, ಎಬೋನಿ ಇಲ್ಲಿ ಕಂಡುಬರುವ ಸ್ವಾಭಾವಿಕ ಸಸ್ಯವರ್ಗಗಳಾಗಿವೆ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಕಂಡುಬರುವಂಥ ಸ್ವಾಭಾವಿಕ ಸಸ್ಯವರ್ಗ ಯಾವುದಂತಂದ್ರೆ ಬ್ರೆಜಿಲ್ನ ಸೆಲ್ವಾಸ್ ಅರಣ್ಯಗಳು, ಮಹಾಗನಿ, ಬೀಟೆ, ರಬ್ಬರ್, ಎಬೋನಿ ಇಲ್ಲಿ ಕಂಡುಬರುವಂಥ ಪ್ರಮುಖವಾಗಿರುವಂಥ ಸ್ವಾಭಾವಿಕ ಸಸ್ಯವರ್ಗಗಳು. ಇನ್ನು ಎರಡನೇದು ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ, ಸವನ್ನಾ ಪ್ರದೇಶ ಅಂತ ಕೂಡ ಕರೆಯಲಾಗ್ತದೆ. ಈ ಪ್ರದೇಶವು 5 ಡಿಗ್ರಿಯಿಂದ 20 ಡಿಗ್ರಿ ಉತ್ತರ ಅಕ್ಷಾಂಶಗಳ ನಡುವೆ ವಿಸ್ತರಿಸಿರುವಂಥ ಪ್ರದೇಶವಾಗಿದೆ. 5 ಡಿಗ್ರಿಯಿಂದ 20 ಡಿಗ್ರಿ ಉತ್ತರ ದಕ್ಷಿಣ ಅಕ್ಷಾಂಶಗಳ ನಡುವೆ ವಿಸ್ತರಿಸಿರುವಂಥ ಪ್ರದೇಶವಾಗಿದೆ. ಈ ಪ್ರದೇಶದಲ್ಲಿ ವರ್ಷದ ಒಂದು ಅವಧಿಯ ಅಲ್ಪಾವಧಿಯ ಮಳೆ ಹಾಗೂ ಮತ್ತೊಂದು ಕಾಲ ದೀರ್ಘಾವಧಿಯ ಮಳೆ ರಹಿತವಾಗಿರುವಂಥದ್ದು ಈ ಒಂದು ಪ್ರದೇಶದಲ್ಲಿ ಕಂಡುಬರ್ತದೆ. ಆಫ್ರಿಕಾದ ಸೂಡಾನ್, ದಕ್ಷಿಣ ಅಮೆರಿಕಾದ ವೆನಿಜುವೆಲಾ, ಕೀನ್ಯಾ, ನೈಜೀರಿಯಾಗಳಲ್ಲಿ ಈ ಒಂದು ಪ್ರದೇಶ ಅಂತಂದ್ರೆ ಹರಡಿರುವಂಥದ್ದು, ವಿಸ್ತರಣೆ ಆಗಿರುವಂಥದ್ದು ನೋಡ್ತೀವಿ. ಉಷ್ಣವಲಯದ ಮಾನ್ಸೂನ್ ಪ್ರದೇಶ. ಉಷ್ಣವಲಯದ ಮಾನ್ಸೂನ್ ಪ್ರದೇಶವು 5 ಡಿಗ್ರಿಯಿಂದ 20 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ವಿಸ್ತರಿಸಿದೆ. ಇಲ್ಲಿ ಹವಾಗುಣವು ಶಾಖದಿಂದ ಕೂಡಿದ ಬೇಸಿಗೆ, ತಕ್ಷಣ ಮಳೆಯಿಂದ ಕೂಡಿರುವಂಥ ಪ್ರದೇಶವಾಗಿದೆ. ಚಳಿಗಾಲವು ತಂಪಾಗಿರ್ತದೆ ಈ ಒಂದು ಪ್ರದೇಶದಲ್ಲಿ. ಭಾರತ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಚೀನಾ, ಭೂತಾನ್ ಭಾಗಗಳು ಮತ್ತು ಥೈಲ್ಯಾಂಡ್, ನೇಪಾಳ ಮುಂತಾದ ಪ್ರದೇಶಗಳಲ್ಲಿ ಈ ಒಂದು ಪ್ರದೇಶ ಈ ಒಂದು ಉಷ್ಣವಲಯದ ಮಾನ್ಸೂನ್ ಪ್ರದೇಶ ಅಂತಂದ್ರೆ ಹಂಚಿಕೆಯಾಗಿರುವಂಥದ್ದು. ಇಲ್ಲಿ ಕಂಡುಬರುವಂಥ ಸಸ್ಯವರ್ಗ ಅಂತಂದ್ರೆ ಮಾವು, ಹೊನ್ನೆ, ಮತ್ತಿ, ತೇಗ, ಬೀಟೆ, ಶ್ರೀಗಂಧ ಮುಂತಾದ ಸಸ್ಯವರ್ಗಗಳು ಈ ಉಷ್ಣವಲಯದ ಮಾನ್ಸೂನ್ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಇನ್ನು ಮೆಡಿಟರೇನಿಯನ್ ಪ್ರದೇಶ ಇದು 30 ಡಿಗ್ರಿಯಿಂದ 40 ಡಿಗ್ರಿ ಉತ್ತರ ಮತ್ತು ದಕ್ಷಿಣಾರ್ಧ ಗೋಳಗಳ ನಡುವೆ ಬರುವ ಪ್ರದೇಶವಾಗಿದೆ. ಮೆಡಿಟರೇನಿಯನ್ ಪ್ರದೇಶ ಅಂತಂದ್ರೆ ಪ್ರಮುಖವಾಗಿ 30 ಡಿಗ್ರಿಯಿಂದ 40 ಡಿಗ್ರಿ ಉತ್ತರ ಮತ್ತು ದಕ್ಷಿಣಾರ್ಧ ಗೋಳಗಳ ನಡುವೆ ಬರುವಂಥ ಪ್ರದೇಶವಾಗಿದೆ. ಇಲ್ಲಿ ಹವಾಗುಣವು ಬೇಸಿಗೆಯಲ್ಲಿ ಹೆಚ್ಚಿನ ಶಾಖ ಮತ್ತು ಶುಷ್ಕ ಹವೆಯಿಂದ ಕೂಡಿದ್ದು, ಚಳಿಗಾಲವು ಮಳೆಯಿಂದ ಕೂಡಿರುತ್ತದೆ. ಈ ಒಂದು ಪ್ರದೇಶದಲ್ಲಿ ಅಂತಂದ್ರೆ ಹವಾಗುಣ ಯಾವ ರೀತಿ ಕಂಡುಬರ್ತದಂದ್ರೆ ಬೇಸಿಗೆಯಲ್ಲಿ ಹೆಚ್ಚಿನ ಶಾಖ ಮತ್ತು ಶುಷ್ಕ ಹವೆ ಕಂಡುಬರ್ತದೆ, ಚಳಿಗಾಲವು ಮಳೆಯಿಂದ ಕೂಡಿರುತ್ತದೆ. ಈ ಪ್ರದೇಶವು ಅಮೆರಿಕಾದ ಕ್ಯಾಲಿಫೋರ್ನಿಯಾ, ಚಿಲಿ, ಆಸ್ಟ್ರೇಲಿಯಾ, ನೈಋತ್ಯ ಮತ್ತು ದಕ್ಷಿಣ ತೀರ ಪ್ರದೇಶ, ಮೆಡಿಟರೇನಿಯನ್ ಸುತ್ತಲಿನ ಪ್ರದೇಶ, ಗ್ರೀಸ್, ಇಟಲಿ, ಟರ್ಕಿ, ಫ್ರಾನ್ಸ್, ಲೆಬನಾನ್, ಸ್ಪೇನ್, ಮೊರಾಕೊ, ಟ್ಯುನೀಷಿಯಾ, ಈಜಿಪ್ಟ್, ಲಿಬಿಯಾ, ದಕ್ಷಿಣ ಆಫ್ರಿಕಾದ
ದಕ್ಷಿಣ ಭಾಗಗಳಲ್ಲಿ ವಿಸ್ತರಿಸಿದೆ. ಮೆಡಿಟೇರಿಯನ್ ಪ್ರದೇಶವು ದ್ರಾಕ್ಷಿ ಬೆಳೆಗೆ ಹೆಸರುವಾಸಿಯಾಗಿದೆ. ಮೆಡಿಟೇರಿಯನ್ ಪ್ರದೇಶ ಅಂತಂದ್ರೆ ದ್ರಾಕ್ಷಿ ಬೆಳೆಗೆ ಪ್ರಮುಖವಾಗಿ ಹೆಸರುವಾಸಿಯಾಗಿರುವಂಥದ್ದು. ಇನ್ನು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಥವಾ ಸ್ಟೆಪ್ಪಿ ಅಂತೇಳಿ ಕರಿತೀವಿ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶ. ಈ ಒಂದು ಪ್ರದೇಶವು 40 ಡಿಗ್ರಿಯಿಂದ 55 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ವಿಸ್ತರಿಸಿರುವಂಥದ್ದು. ಉತ್ತರ ಅಮೆರಿಕಾದ ಪೈರಿ, ಯುರೇಷಿಯಾದ ಸ್ಟೆಪ್ಪಿ, ದಕ್ಷಿಣ ಅಮೆರಿಕಾದ ಪಂಪಾಸ್, ಆಸ್ಟ್ರೇಲಿಯಾದ ಡೌನ್ಸ್ ಮತ್ತು ಆಫ್ರಿಕಾದ ವೈಲ್ಡ್ಸ್ ಹುಲ್ಲುಗಾವಲುಗಳು ಈ ಪ್ರದೇಶದಲ್ಲಿ ಕಂಡುಬರ್ತವೆ. ಪ್ರಶ್ನೆ ಆಗ್ತದೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶ ಅಂತ ಕರಿತೀವಿ ನಾವು. ಈ ಒಂದು ಪ್ರದೇಶವು 40 ಡಿಗ್ರಿಯಿಂದ 55 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರ್ತದೆ. ಇಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಹುಲ್ಲುಗಾವಲುಗಳು ಅಂತ ಯಾವುದಂತಂದ್ರೆ ಉತ್ತರ ಅಮೆರಿಕಾದ ಪ್ರೈರಿ, ಪ್ರಶ್ನೆ ಆಗಿದೆ ನೋಡ್ರಿ, ಉತ್ತರ ಅಮೆರಿಕಾದ ಪ್ರೈರಿ, ಯುರೇಷಿಯಾದ ಸ್ಟೆಪ್ಪಿ, ದಕ್ಷಿಣ ಅಮೆರಿಕಾದ ಪಂಪಾಸ್, ಆಸ್ಟ್ರೇಲಿಯಾದ ಡೌನ್ಸ್, ಆಫ್ರಿಕಾದ ವೈಲ್ಡ್ ಹುಲ್ಲುಗಾವಲುಗಳು ಈ ಪ್ರದೇಶದಲ್ಲಿ ಕಂಡುಬರ್ತವೆ. ಟೈಗಾ ಪ್ರದೇಶ ಅಥವಾ ಮೊನಚಾದ ಅರಣ್ಯ ಪ್ರದೇಶ. ಈ ಪ್ರದೇಶವು 50 ಡಿಗ್ರಿಯಿಂದ 70 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರ್ತದೆ. ಇಲ್ಲಿ ಉಷ್ಣಾಂಶವು ಬೇಸಿಗೆಯಲ್ಲಿ ಸುಮಾರು 15 ಡಿಗ್ರಿಯಷ್ಟಿರುತ್ತದೆ ಮತ್ತು ಚಳಿಗಾಲದಲ್ಲಿ 0ಗಿಂತ ಕಡಿಮೆ ಇರುತ್ತದೆ. ಚಳಿಗಾಲದಲ್ಲಿ 0ಗಿಂತ ಕಡಿಮೆ ಕಂಡುಬರ್ತದೆ. ಕೆನಡಾ, ಉತ್ತರ ಅಮೆರಿಕಾದ ಅಲಾಸ್ಕಾ, ಸ್ವೀಡನ್, ನಾರ್ವೆ, ರಷ್ಯಾದ ಉತ್ತರ ಭಾಗ, ಫಿನ್ಲ್ಯಾಂಡ್ ಮುಂತಾದ ಭಾಗಗಳು ಈ ಪ್ರದೇಶದಲ್ಲಿ ಕಂಡುಬರ್ತವೆ. ಇನ್ನು ನೆಕ್ಸ್ಟ್ ತಂಡ್ರಾ ಪ್ರದೇಶ. ಈ ತಂಡ್ರಾ ಪ್ರದೇಶವು 70 ಡಿಗ್ರಿಯಿಂದ 90 ಡಿಗ್ರಿ ಅಕ್ಷಾಂಶದ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ವಿಸ್ತರಿಸಿದೆ. ಇಲ್ಲಿ ಉಷ್ಣಾಂಶವು ತುಂಬ ಕಡಿಮೆ ಕಂಡುಬರ್ತದೆ. ತಂಡ್ರಾ ಪ್ರದೇಶದಲ್ಲಿ ಉಷ್ಣಾಂಶ ತುಂಬ ಕಡಿಮೆ ಕಂಡುಬರ್ತದೆ. ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಉತ್ತರ ಸೈಬೇರಿಯಾ, ಅಂಟಾರ್ಟಿಕಾ ಖಂಡ ಮುಂತಾದ ಭಾಗಗಳು ಈ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಬೇಸಿಗೆಯಲ್ಲಿ ದಿನದ ಹೆಚ್ಚು ಕಾಲ ಸೂರ್ಯನ ಬೆಳಕನ್ನು ಪಡೆಯುವ ಈ ಪ್ರದೇಶವು ಚಳಿಗಾಲದಲ್ಲಿ ಬಹುತೇಕ ಕತ್ತಲಿನಿಂದ ಕೂಡಿರುವಂಥ ಪ್ರದೇಶವಾಗಿರುವಂಥದ್ದೇ ತಂಡ್ರಾ ಪ್ರದೇಶ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಈ ಒಂದು ವಿಡಿಯೋದಲ್ಲಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಮತ್ತು ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದಿರಿ ಅಂತ ಧನ್ಯವಾದಗಳು.